ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇ ವೆಜ್ ಫ್ರೈಡ್ ರೈಸ್. ಯಾವುದೇ ಸಾಸ್ ಇಲ್ಲದೆ ಯಾವುದೇ ಇದಿಲ್ಲದೆ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋಂಥ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ನಾನು ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೊಳ್ಳೋದ್ರಿಂದ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನೆಲ್ಲ ತರಕಾರಿನೂ ಈ ಥರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಈಗ ಈರುಳ್ಳಿ ಸ್ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಪಿಂಕಿಶ್ ಬರೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿ ಸಾಸಸ್ನ ಯೂಸ್ ಮಾಡ್ದೇನೆ ನಾನಿಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಪಿಂಕಿಶ್ ಆಗಿದೆ. ಅದಾದಮೇಲೆ ನಾನಿಲ್ಲಿ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಸೊ ಈ ಥರ ಹೆಚ್ಕೊಂಡ್ರೆ ಕ್ಯಾರೆಟು ಫ್ರೈ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ರುಚಿನೂ ಇರುತ್ತೆ ಅಂತ ಈ ಥರ ನಾನು ಉದ್ದಕ್ಕೆ ಹೆಚ್ಕೋತಾ ಇದ್ದೀನಿ. ನಾನು ಈರುಳ್ಳಿ ಹಾಕಿದ ತಕ್ಷಣ ಕ್ಯಾರೆಟ್ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ಯಾರೆಟು ಗಟ್ಟಿರುತ್ತೆ, ಬೇಗ ಸ್ವಲ್ಪ ಟೈಮ್ ಬೇಕು ಅಂತ ನಾನಿಲ್ಲಿ ಫಸ್ಟ್ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನಿಮ್ಮದು ಇಷ್ಟವಾದಂಥ ಚಾಯ್ಸ್ ತರಕಾರಿನೂ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ಸ್ವಲ್ಪ ಬೆಂದಾದಮೇಲೆ ನಾನಿಲ್ಲಿ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಕೋಸ್ ತೊಗೋತಾ ಇದ್ದೀನಿ. ಈ ಥರ ಉದ್ದಕ್ಕೆ ಹೆಚ್ಚಿರೋಂಥ ಕ್ಯಾಬೇಜ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನೀವು ಯಾವ ತರಕಾರಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವು ಫ್ರೈಡ್ ರೈಸ್ ಮಾಡುವಾಗ ಕ್ಯಾಬೇಜ್ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಥರನೇ ಇರುತ್ತೆ. ಸೊ ಯಾವ ತರಕಾರಿ ನೀವು ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಕ್ಯಾಬೇಜ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನು ಉದ್ದಕ್ಕೆ ಹೆಚ್ಚಿರೋಂಥ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ನಾನಿಲ್ಲಿ ಯಾವುದೇ ತರಕಾರಿ ಬೇಯಿಸೋವಾಗ ಮುಚ್ಚಿ ಬೇಯಿಸ್ತಿಲ್ಲ, ನಾನು ಹಾಗೆ ಓಪನ್ ಆಗಿ ಬೇಯಿಸ್ತಿದ್ದೀನಿ. ಮುಚ್ಚಿ ಬೇಯಿಸೋದ್ರಿಂದ ಅದು ನೀರೆಲ್ಲ ಇದಾಗುತ್ತೆ. ಸೊ ಅವಾಗ ತರಕಾರಿ ಮೆತ್ತಗೆ ಆಗೋ ಚಾನ್ಸಸ್ ಇರುತ್ತೆ. ತರಕಾರಿ ತುಂಬ ಮೆತ್ತಗೆ ಬೇಯಿಸ್ಕೋಬಾರ್ದು. ನಾವಿಲ್ಲಿ ಫ್ರೈಡ್ ರೈಸ್ಗೆ ಯಾವಾಗಲೂ ಸ್ವಲ್ಪ ತರಕಾರಿ ಕ್ರಂಚಿಯಾಗಿರಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ತಿಲ್ಲ. ನಾನು ಪ್ಯಾನ್ ಓಪನ್ ಇಟ್ಟು ಬೇಯಿಸ್ತಾ ಇದ್ದೀನಿ. ಇಲ್ಲಿ ಕೋಸ್ ಬೆಂದಿದೆ. ಇದಾದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಯಾಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಅಂದರೆ, ಕ್ಯಾಪ್ಸಿಕಮ್ ಫಸ್ಟೇ ಹಾಕೊಂಡ್ಬಿಟ್ರೆ ತುಂಬ ಬೆಂದ್ಬಿಡುತ್ತೆ. ಸೊ ಲಾಸ್ಟಲ್ಲಿ ಹಾಕಿದ್ರೆ ಅದಕ್ಕೆ ಅಷ್ಟೊಂದು ಟೈಮ್ ಬೇಕಾಗಿಲ್ಲ ಕ್ಯಾಪ್ಸಿಕಮ್ ಬೇಯಕ್ಕೆ. ಸೊ ಆಮೇಲೆ ಕ್ರಂಚಿನೆಸ್ಸೂ ಇರುತ್ತೆ ಅಂತ ನಾನಿಲ್ಲಿ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಕಲರ್ ಕ್ಯಾಪ್ಸಿಕಮ್ ಹಾಕೋಬೋದು, ರೆಡ್ ಎಲ್ಲೋ ಎಲ್ಲ ಹಾಕೋಬೋದು. ಕಲರ್ಫುಲ್ ಆಗೂ ಇರುತ್ತೆ, ಮಕ್ಳಿಗೆ ಲಂಚ್ ಬಾಕ್ಸೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಎಕ್ಸ್ಟ್ರಾ ಮಶ್ರೂಮ್ ಹಾಕೋಬೋದು. ಮಶ್ರೂಮು ತುಂಬ ಒಳ್ಳೆ ಆಪ್ಷನು, ಚೆನ್ನಾಗೂ ಇರುತ್ತೆ. ಹೇಗೆ ನೀವು ಮಶ್ರೂಮ್ ಹಾಕೋತಿದ್ರೆ ಮಶ್ರೂಮು ತುಂಬ ಬೇಗ ಬೆಂದ್ಬಿಡುತ್ತೆ ಮತ್ತು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮಶ್ರೂಮ್ ಹಾಕೋತಿದ್ದೀರಾ ಅಂದರೆ ನೀವು ಲಾಸ್ಟಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಬೋದು ಇದರಲ್ಲಿ. ಅದಾದಮೇಲೆ ನಾನು ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ, ಯಾಕಂದರೆ ತರಕಾರಿಗೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರನೂ ಇರುತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿ ಸಾಸ್ ಯೂಸ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಾದ್ಮೇಲೆ ನಾನಿಲ್ಲಿ ಆರೆಗಾನೋ ಪೌಡ್ರ್ ಹಾಕೋತಾ ಇದ್ದೀನಿ. ಆರೆಗಾನೋ ಪೌಡ್ರು ನಾನು 1.5 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿ ನಾನು ಇಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಮಸಾಲ ತರಕಾರಿಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ. ಸೊ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಬೆಂದಿದೆ ಅಲ್ವಾ. ಸೊ ನಾನಿಲ್ಲಿ ಮಸಾಲ ಹಾಕೋವಾಗ ಲೋ ಫ್ಲೇಮಲ್ಲಿ ಇಕ್ಕಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಸೋನಾ ಮಸೂರಿ ರೈಸ್ ಅನ್ನ ಕುಕ್ ಮಾಡ್ಕೊಂಡಿದ್ವಿ, ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಂದರೆ ಬಾಸುಮತಿ ರೈಸ್ ಹಾಕೋಬೋದು, ಇಲ್ಲ ಜೀರಾ ರೈಸ್ ಹಾಕೋಬೋದು. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಹಾಕೋತಾ ಇದ್ದೀನಿ. ರೈಸ್ ಹಾಕೊಂಡಾದ್ಮೇಲೆ ನಾನು 1.5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಪೆಪ್ಪರ್ ಪೌಡ್ರು ಖಾರಕ್ಕೂ ಇದಾಗುತ್ತೆ, ಆಮೇಲೆ ಇಮ್ಯುನಿಟಿ ಪವರ್ಗೂ ತುಂಬ ಒಳ್ಳೆಯದು. ಅದಕ್ಕೆ ಪೆಪ್ಪರ್ ಪೌಡ್ರು ನಾನಿಲ್ಲಿ ಪುಡಿ ಮಾಡಿರೋ ಅಂಥ ಪೆಪ್ಪರ್ ಪೌಡ್ರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಪೆಪ್ಪರ್ ಪೌಡ್ರು ರೈಸ್ ಹಾಕೊಂಡಾದ್ಮೇಲೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ನಿಮ್ಮ ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಬೇಕಂದರೆ ನೀವು 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋಬೋದು. ಮಕ್ಳಿಗೆ ಖಾರ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ನೀವು 1 ಟೇಬಲ್ ಸ್ಪೂನ್ ಹಾಕೋಬೋದು. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಪೆರಿ ಪೌಡ್ರ್ ಹಾಕೋತಾ ಇದ್ದೀನಿ. ಪೆರಿ ಪೌಡ್ರ್ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪೆರಿ ಪೌಡ್ರು ಮಸ್ಟ್, ಇದಂತೂ ಸ್ಕಿಪ್ ಮಾಡೋಕ್ಕೆ ಆಗಲ್ಲ. ಪೆರಿ ಪೌಡ್ರು ಮತ್ತು ನಾನು ಪೆಪ್ಪರ್ ಪೌಡ್ರ್ ಹಾಕೊಂಡಾದ್ಮೇಲೆ ಈ ಥರ ನಾನು ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ, ವಿತಿನ್ 10 ಮಿನಿಟ್ಸ್ ಅಷ್ಟರಲ್ಲಿ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ಇದು ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ಸ್ಗೆ ಆಫೀಸ್ಗೆ ಹೋಗೋರೋ ಇದ್ದರೆ ನೀವು ಆಫೀಸ್ ಲಂಚ್ ಬಾಕ್ಸ್ ಮಾಡ್ಬೋದು. ಪಟ್ ಅಂತ ಆಗುತ್ತೆ ಮಾರ್ನಿಂಗ್ ನಿಮ್ಮ ಲಂಚ್ ಬಾಕ್ಸ್ ರೆಸಿಪಿ. ನಿಮ್ಗೆ ಇಷ್ಟ ಇದ್ದರೆ ಮೇಲೆ ನೀವು ಇಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಸ್ಪ್ರಿಂಗ್ ಆನಿಯನ್ನು ಹಾಕೋಬೋದು. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕೊಂಡಿಲ್ಲ. ನಾನಿಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಮಾಡಿದ್ದೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮಗೆ ಆದರೂ ನಾನಿಲ್ಲಿ ರೆಸಿಪಿ ಟ್ರೈ ಮಾಡಬೇಕು ಅಂದರೆ ನೀನು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಟ್ರೈ ಮಾಡಿ ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಫೈನಲ್ ಆಗಿ ಈ ಥರ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಸೊ ಯಾವುದೇ ರೀತಿ ಸಾಸ್ ಯೂಸ್ ಮಾಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.